ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 17 ವರ್ಷದ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ, ಓರ್ವನ ಬಂಧನ, ತಂದೆ ಮಾವನಿಗಾಗಿ ಪೊಲೀಸರ ಶೋಧ. ಕಾಸರಗೋಡು ಮೊಗ್ರಾಲ್ ಪುತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರೇನ್ ದುರಂತ, 2 ಕಾರ್ಮಿಕರ ದಾರುಣ ಸಾವು. ಅಂಚಿನಲ್ಲಿರುವ ಸಮುದಾಯಗಳ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಬೇಕು. ರಾಜ್ಯ ಭಕ್ಷ್ಯ ಕಮಿಷನ್ ಅಧ್ಯಕ್ಷ ಡಾಕ್ಟರ್ ಜಿನು ಸಕರಿಯಾ ಉಮ್ಮನ್ ಹೇಳಿಕೆ. ಇಸ್ರೇಲ್ ದಾಳಿಯನ್ನು ವಿರೋಧಿಸಿ ಡಿವೈಎಫ್ಐ ಕುಂಬಳೆ ಬ್ಲಾಕ್ ಸಮಿತಿಯ ವತಿಯಿಂದ ಪ್ರತಿಭಟನೆ, ಜಿಲ್ಲಾ ಸಮಿತಿ ಸದಸ್ಯ ಪಿ ರಂಜಿತ್ ಅವರಿಂದ ಉದ್ಘಾಟನೆ. ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ, ಫುಡ್ ಗ್ರೈನ್ಸ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ಯೂನಿಟ್ ಆಶ್ರಯದಲ್ಲಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡಿನಲ್ಲಿ 17 ವರ್ಷದ ಅಪ್ರಾಪ್ತ ಬಾಲಕಿಗೆ ಆಕೆಯ ತಂದೆ, ಮಾವ ಹಾಗೂ ಸ್ಥಳೀಯ ನಿವಾಸಿಗಳು ಸೇರಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂಬ ಆರೋಪ ಅಂಬಲತ್ತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೌನ್ಸೆಲಿಂಗ್ ವೇಳೆ ಬಾಲಕಿ ದೌರ್ಜನ್ಯದ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ. 10ನೇ ವಯಸ್ಸಿನಲ್ಲಿ ತನ್ನ ತಂದೆ ಮೊದಲು ದೌರ್ಜನ್ಯ ಎಸಗಿದ್ದಾನೆ ಎಂಬ ಆಘಾತಕಾರಿ ಮಾಹಿತಿಯನ್ನು ಬಾಲಕಿ ಬಹಿರಂಗಪಡಿಸಿದ್ದಾರೆ. ತಂದೆ, ಚಿಕ್ಕಪ್ಪ ಹಾಗೂ ಸ್ಥಳೀಯ ನಿವಾಸಿಗಳು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಕೌನ್ಸಿಲಿಂಗ್ನಲ್ಲಿ ಬಾಲಕಿ ದೌರ್ಜನ್ಯದ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ. 10ನೇ ವಯಸ್ಸಿನಲ್ಲಿ ತಂದೆ ಮೊದಲ ಬಾರಿಗೆ ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಎನ್ನುವ ಆಘಾತಕಾರಿ ಹೇಳಿಕೆಯನ್ನು ಬಾಲಕಿ ಕೌನ್ಸಿಲಿಂಗ್ ವೇಳೆ ಬಹಿರಂಗಪಡಿಸಿದ್ದಾರೆ. ತಂದೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದ ಎಂದು ಬಾಲಕಿಯು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. 2 ತಿಂಗಳ ಹಿಂದೆ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ವಿಜಯನ್ ಎಂಬ ಸ್ಥಳೀಯ ವ್ಯಕ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಲಕಿಯ ತಂದೆ ಮತ್ತು ಚಿಕ್ಕಪ್ಪನಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮೊಗ್ರಾಲ್ ಪುತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರೇನ್ ಕುಸಿದು 2 ಕಾರ್ಮಿಕರು ದಾರುಣವಾಗಿ ಮೃತಪಟ್ಟಿದ್ದಾರೆ. ವಡಗರದ ಮಾಡಪಳ್ಳಿ ಮೂಲದ ಅಕ್ಷಯ್ ಮತ್ತು ಮಣಿಯೂರು ನಿವಾಸಿ ಅಶ್ವಿನ್ ಎಂಬವರು ಅಪಘಾತದಲ್ಲಿ ಜೀವ ಕಳೆದುಕೊಂಡ ದುರ್ದೈವಿಗಳು. ಕಾಸರಗೋಡು ಮೊಗ್ರಾಲ್ ಪುತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರೇನ್ ಕುಸಿದು 2 ಕಾರ್ಮಿಕರು ದಾರುಣವಾಗಿ ಮೃತಪಟ್ಟಿದ್ದಾರೆ. ವಡಗರ ಮಾಡಪಳ್ಳಿ ನಿವಾಸಿ ಅಕ್ಷಯ್ ಮತ್ತು ಮಣಿಯೂರು ನಿವಾಸಿ ಅಶ್ವಿನ್ ಎಂಬವರು ಅಪಘಾತದಲ್ಲಿ ಜೀವ ಕಳೆದುಕೊಂಡ ದುರ್ದೈವಿಗಳು. ಅಂತಿಮ ಹಂತದಲ್ಲಿದ್ದ ಹೊಸ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೀದಿ ದೀಪ ಅಳವಡಿಸುವ ವೇಳೆ ಕಳೆದ ದಿನ ಮಧ್ಯಾಹ್ನದ ಸುಮಾರಿಗೆ ನಾಡನ್ನೇ ಬೆಚ್ಚಿ ಬೀಳಿಸಿದ ಈ ಅವಘಡ ಸಂಭವಿಸಿದೆ. ಅಕ್ಷಯ್ ಮತ್ತು ಅಶ್ವಿನ್ ಕ್ರೇನ್ ಬಳಸಿ ಬೀದಿ ದೀಪ ಅಳವಡಿಸುವ ಕೆಲಸ ಮಾಡುತ್ತಿದ್ದರು. ಅಷ್ಟರಲ್ಲಿ ಅವರು ನಿಂತಿದ್ದ ಕ್ರೇನ್ ಬಾಕ್ಸ್ ಕುಸಿದು ಬಿದ್ದಿದೆ. ಅಪಘಾತದಲ್ಲಿ 2 ಗಂಭೀರವಾಗಿ ಗಾಯಗೊಂಡಿದ್ದು, ಕೂಡಲೇ ಅವರನ್ನು ಕುಂಬಳೆ ಸಹಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅಕ್ಷಯ್ ಮೃತಪಟ್ಟಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದ ಅಶ್ವಿನ್ ಅವರನ್ನು ತಕ್ಷಣ ಮಂಗಳೂರು ಆಸ್ಪತ್ರೆಗೆ ಕರೆದೊಯ್ದರೂ ಪ್ರಾಣ ಉಳಿಸಲಾಗಲಿಲ್ಲ. ಮಾಹಿತಿ ಪಡೆದ ಕುಂಬಳೆ ಪೊಲೀಸರು ಸ್ಥಳಕ್ಕಾಗಮಿಸಿ ತನಿಖೆ ನಡೆಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಾಸರಗೋಡು ಜನರಲ್ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬುಡಕಟ್ಟು ಸಮುದಾಯಗಳು ಸೇರಿದಂತೆ ಅಂಚಿನಲ್ಲಿರುವ ಗುಂಪುಗಳ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಬೇಕು ಎಂದು ರಾಜ್ಯ ಭಕ್ಷ್ಯ ಕಮಿಷನ್ ಅಧ್ಯಕ್ಷ ಡಾಕ್ಟರ್ ಜಿನು ಸಕರಿಯಾ ಉಮ್ಮನ್ ಹೇಳಿಕೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ಪ್ರಕಾರ ಜಿಲ್ಲೆಯಲ್ಲಿ ಜಾರಿಗೊಳಿಸುತ್ತಿರುವ ವಿವಿಧ ಯೋಜನೆಗಳ ಪ್ರಗತಿ ಮೌಲ್ಯೀಕರಣದ ಅವಲೋಕನ ಸಭೆಯಲ್ಲಿ ಪ್ರಸ್ತಾಪಿಸಿದರು. ಬುಡಕಟ್ಟು ಸಮುದಾಯಗಳು ಸೇರಿದಂತೆ ಅಂಚಿನಲ್ಲಿರುವ ಗುಂಪುಗಳ ಆಹಾರ ಭದ್ರತೆಯನ್ನು ಖಾತರಿಪಡಿಸಬೇಕು ಎಂದು ರಾಜ್ಯ ಭಕ್ಷ್ಯ ಕಮಿಷನ್ ಅಧ್ಯಕ್ಷ ಡಾಕ್ಟರ್ ಜಿನು ಸಕರಿಯಾ ಉಮ್ಮನ್ ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ಪ್ರಕಾರ ಜಿಲ್ಲೆಯಲ್ಲಿ ಜಾರಿಗೊಳಿಸುತ್ತಿರುವ ವಿವಿಧ ಯೋಜನೆಗಳ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೇಳಿದರು. ಭಕ್ಷ್ಯ ಕಮಿಷನ್ ಅಧ್ಯಕ್ಷ ಡಾಕ್ಟರ್ ಜಿನು ಸಕರಿಯಾ ಉಮ್ಮನ್ ಮಾತನಾಡಿದರು. ಅಧ್ಯಕ್ಷ ಎಡಿಎಂ ಪಿ ಅಖಿಲೇಶ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಸಪ್ಲೈ ಆಫೀಸರ್ ಕೆಎನ್ ಬಿಂದು ವರದಿ ಮಂಡಿಸಿದರು. ಮಂಜೇಶ್ವರ ತಾಲೂಕು ಸಪ್ಲೈ ಆಫೀಸರ್ ಕೆಎಂ ಶಾಜು ಸ್ವಾಗತಿಸಿ ಜಿಲ್ಲಾ ಸಪ್ಲೈ ಸೀನಿಯರ್ ಸೂಪರಿಂಟೆಂಡೆಂಟ್ ಆನ್ಸಿ ಸೈರಿಕ್ ಧನ್ಯವಾದವಿತ್ತರು. ಕೋಳ್ಯಡ್ಕ ಸರ್ಕಾರಿ ಇಒಪಿ
ಚೆಂಗಳ ಪಂಚಾಯತಿನ 13ನೇ ನಂಬರಿನ ಕಲ್ಲಕಟ್ಟ ಅಂಗನವಾಡಿಗೆ ಕಮಿಷನ್ ಭೇಟಿ ನೀಡಿತು. ಶಾಲೆಯಲ್ಲಿನ ಅಡುಗೆ ಕೋಣೆಯನ್ನು ತುರ್ತಾಗಿ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸುವಂತೆ ಆಯೋಗ ಸೂಚಿಸಿದೆ. ಬೆಳ್ಳರಿಕುಂಡು ತಾಲೂಕಿನ ವಿವಿಧ ಬುಡಕಟ್ಟು ಪ್ರದೇಶಗಳಿಗೂ ಕಮಿಷನ್ ಭೇಟಿ ನೀಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕತ್ತರ್ನಲ್ಲಿ ನಡೆದ ಇಸ್ರೇಲ್ ದಾಳಿಯನ್ನು ವಿರೋಧಿಸಿ ಡಿವೈಎಫ್ಐ ಕುಂಬಳೆ ಬ್ಲಾಕ್ ಸಮಿತಿಯು ಸೀತಂಗೋಳಿಯಲ್ಲಿ ಪ್ರತಿಭಟನೆ ನಡೆಸಿತು. ಜಿಲ್ಲಾ ಸಮಿತಿ ಸದಸ್ಯ ಪಿ ರಂಜಿತ್ ಉದ್ಘಾಟಿಸಿದರು. ಕತರ್ನಲ್ಲಿ ಇಸ್ರೇಲ್ ನಡೆಸಿದ ದಾಳಿಯನ್ನು ವಿರೋಧಿಸಿ ಡಿವೈಎಫ್ಐ ಕುಂಬಳೆ ಬ್ಲಾಕ್ ಸಮಿತಿಯು ಸೀತಂಗೋಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿತು. ಬ್ಲಾಕ್ ಕಾರ್ಯದರ್ಶಿ ಅಬ್ದುಲ್ ಹಕೀಂ ಸ್ವಾಗತಿಸಿದರು. ಬ್ಲಾಕ್ ಉಪಾಧ್ಯಕ್ಷ ಮಜೀದ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಸಮಿತಿ ಸದಸ್ಯ ಪಿ ರಂಜಿತ್ ಉದ್ಘಾಟಿಸಿದರು. മുമ്പോട്ട് വന്നിരിക്കുകയാണ്. പല രാജ്യങ്ങളും ഇസ്രായേലിനെ തള്ളിപ്പറയുന്ന രീതിയിലേക്ക് നമ്മുടെ ലോകത്തിനകത്ത് മുന്നോട്ട് വന്ന രാഷ്ട്രീയ കാര്യങ്ങൾ നമുക്ക് മനസ്സിലാക്കുവാൻ വേണ്ടി സാധിക്കും. നമുക്കറിയാം, കുറച്ച് മുമ്പ് ഇറാനെതിരെ ഈ രീതിയിലേക്ക് അക്രമം സംഘടിപ്പിക്കുന്നത് മനസ്സിലാക്കുവാൻ വേണ്ടി സാധിക്കും. ഇപ്പോൾ നിലവിൽ ഒരു ദിവസം മുമ്പാണ് ഖത്തറിൻ്റെ തലസ്ഥാനമായ ദോഹയിലേക്ക് ഇസ്രായേൽ ഒരർത്ഥത്തിലും അംഗീകരിക്കാൻ വേണ്ടി പറ്റാത്ത രീതിയിലേക്ക് ആക്രമണം അയച്ചുവിടുന്നത് നമുക്ക് മനസ്സിലാക്കുവാൻ വേണ്ടി സാധിക്കും. ಬ್ಲಾಕ್ ಕೋಶಾಧಿಕಾರಿ ಸಚಿನ್, ಬ್ಲಾಕ್ ಉಪಾಧ್ಯಕ್ಷ ವಿಶ್ವರಾಜ್, ಸಮಿತಿ ಸದಸ್ಯರಾದ ಆಸಿಫ್, ಮನೀಷಾ ಹಾಗೂ ಪ್ರಶಾಂತ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಫುಡ್ ಗ್ರೈನ್ಸ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ಯೂನಿಟ್ನ ಆಶ್ರಯದಲ್ಲಿ ಕಾಸರಗೋಡು ಸರಕಾರಿ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ ಕಾರ್ಯಕ್ರಮ ಉದ್ಘಾಟಿಸಿದರು. ಫುಡ್ ಗ್ರೈನ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ಯೂನಿಟ್ನ ಆಶ್ರಯದಲ್ಲಿ ಕಾಸರಗೋಡು ಸರಕಾರಿ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಲಾಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ആ കുട്ടികളോടൊപ്പം ഒന്നിച്ച് ഉച്ചഭക്ഷണം കഴിക്കുക എന്നത് ഏതൊരാൾക്കും വളരെയധികം സന്തോഷവും അഭിമാനവും നൽകുന്ന കാര്യമാണ്. അപ്പോൾ അത് നമുക്കിന്ന് സാധ്യതപ്രായമായിരിക്കുകയാണ്. അതുപോലെ തന്നെ ഇവിടുത്തെ കുട്ടികൾക്ക് സ്കൂൾ ബാഗ് നമ്മുടെ ഫുഡ് ഗ്രെയിൻ ഡീലേഴ്സ് അസോസിയേഷൻ കാസർഗോഡ് യൂണിറ്റിൻ്റെ വക ഇവിടെ നൽകുന്നത് അതും ഏറ്റവും ശ്ലാഘനീയമായ കാര്യമാണ്. ಮೊಹಮ್ಮದ್ ವೆಲ್ಕಮ್ ಅಧ್ಯಕ್ಷತೆ ವಹಿಸಿದ್ದರು. ಬ್ರೈಲಿಸ್ಟ್ ಅಬೂಬಕ್ಕರ್ PM, ಉಸ್ಮಾನ್ ಕಡವತ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಓಮನಾ ಸಿ, ಬಾದರ್ ಅಬ್ದುಲ್ಲಾ, ದೀಪಕ್ ಶೆಣೈ, ಹಸನ್, AK ಮೊಹಮ್ಮದ್, EA ಇಬ್ರಾಹಿಂ, EM ರಿಯಾಜ್, ಕಾಸಿಂ, K ಮೊಹಮ್ಮದ್ ಕೀಮೇಲ್, ಅಬ್ದುಲ್ ಜಲೀಲ್ ಮುಂತಾದವರು ಉಪಸ್ಥಿತರಿದ್ದರು. TH ಅಬ್ದುರ್ ರಹಮಾನ್ ಸ್ವಾಗತಿಸಿ ಸ್ಟಾಫ್ ಸೆಕ್ರೆಟರಿ ಹಾಗೂ ಕ್ರಾಫ್ಟ್ ಟೀಚರ್ ನಾರಾಯಣನ್ P ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ನಿಕಟಪೂರ್ವ ಅಧ್ಯಕ್ಷ ನಿವೃತ್ತ ಶಿಕ್ಷಣಾಧಿಕಾರಿ SV ಭಟ್ ಅವರ ಸಂಸ್ಮರಣಾ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಕನ್ನಡ ಅಧ್ಯಾಪಕ ಭವನದಲ್ಲಾಗಿತ್ತು ಕಾರ್ಯಕ್ರಮ. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ನಿಕಟಪೂರ್ವ ಅಧ್ಯಕ್ಷ ನಿವೃತ್ತ ಶಿಕ್ಷಣಾಧಿಕಾರಿ SV ಭಟ್ ಅವರ ಸಂಸ್ಮರಣಾ ಕಾಸರಗೋಡು ಕನ್ನಡ ಅಧ್ಯಾಪಕ ಭವನದಲ್ಲಿ ನಡೆಯಿತು. ನಿವೃತ್ತ ಉಪಜಿಲ್ಲಾ ಶಿಕ್ಷಣಾಧಿಕಾರಿ K. ಪುಂಡರಿಕಾಕ್ಷ ಆಚಾರ್ಯ SV ಭಟ್ ಅವರ ಸಂಸ್ಮರಣೆ ಮಾಡಿ ಮಾತನಾಡಿ, ಕನ್ನಡ ಭಾಷಾ ಅಧ್ಯಾಪಕರಾಗಿ, ಮುಖ್ಯ ಶಿಕ್ಷಕರಾಗಿ, ಉಪಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ SV ಭಟ್ ಕಾಸರಗೋಡಿನಲ್ಲಿ ಕನ್ನಡ ಭಾಷೆಗೆ ಸಲ್ಲಿಸಿದ ಸೇವೆ ಅನುಪಮವಾದದ್ದು ಹಾಗೂ ಎಲ್ಲರಿಗೂ ಮಾದರಿಯಾದದ್ದು ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೊಡಿ ಅಧ್ಯಕ್ಷತೆ ವಹಿಸಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರವಿ ನಾಯ್ಕಾಪು ಕಾಸರಗೋಡು ಮತ್ತು ಕನ್ನಡ ಪತ್ರಿಕೆಗಳು ಎನ್ನುವ ವಿಷಯದ ಕುರಿತು ಮಾತನಾಡಿದರು. ಪೆರಿಯಾಕ್ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರವೀಣ ಪದ್ಯಾಣ ಕಾಸರಗೋಡಿನಲ್ಲಿ ಕನ್ನಡದ ಸ್ಥಿತಿಗತಿಗಳು ಎಂಬ ವಿಷಯದ ಕುರಿತು ಮಾತನಾಡಿದರು. ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಅಧ್ಯಕ್ಷ ಸುಕೇಶ್ ಎ, ಕನ್ನಡ ಸಾಹಿತ್ಯ ಪರಿಷತ್ ಗಡಿನಾಡ ಘಟಕದ ಕೋಶಾಧಿಕಾರಿ ಡಾಕ್ಟರ್ ಬಿ ಗೋಪಾಲ, ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಕಾರ್ಯಾಧ್ಯಕ್ಷ ಪ್ರೊಫೆಸರ್ PN ಮೂಡಿತ್ತಾಯ, ಕನ್ನಡ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಜಯನಾರಾಯಣ ತಾಯ್ನೂರು, ಸಾಹಿತಿ ವೈನ್ ಸತ್ಯನಾರಾಯಣ ಕಾಸರಗೋಡು, ನಿವೃತ್ತ ಮುಖ್ಯ ಶಿಕ್ಷಕ ಶಿವಕುಮಾರ್ ಕೆ, ಸಾಹಿತಿ ಪತ್ರಕರ್ತ ರಾಜಕೃಷ್ಣ ಕೆ ಉಳಿಯತಡ್ಕ,
ನಿವೃತ್ತ DDA ಡಿ ಮಾಲಿಂಗೇಶ್ವರ ರಾಜ್, ಕಾಸರಗೋಡು ಬ್ಲಾಕ್ ಪಂಚಾಯತ್ ಸದಸ್ಯ ಸುಕುಮಾರ ಕುದ್ರೆಪ್ಪಾಡಿ, ಪೊಸಡಿಗೊಂಪೆ ಪತ್ರಿಕೆಯ ಸಂಪಾದಕ JD ಕಯ್ಯರ್, B ನರಸಿಂಗರಾವ್ ಕಾಸರಗೋಡು, ನಿವೃತ್ತ ಮುಖ್ಯ ಶಿಕ್ಷಕಿ ಶೋಭರಾಣಿ K, ಶಶಿಕಲಾ ಕಾಂಜಂಗಾಡ್, ಡಾಕ್ಟರ್ ಮಹೇಶ್ವರಿ U, B ರಾಮಮೂರ್ತಿ, ಸುಕುಮಾರ ಆಲಂಬಾಡಿ, ವಿಜಯಲಕ್ಷ್ಮಿ ಶಾನುಭೋಗ್, ಪುರುಷೋತ್ತಮ ಭಟ್ K, ನವೀನ್ ಚಂದ್ರ ಮಾನ್ಯ, ಜಗದೀಶ್ K, ವಿಜಯ್ ಕುಮಾರಿ B, ಕಮಲಾಕ್ಷ ಪ್ರಭು, ವಿಷ್ಣು ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕದ ಗೌರವ ಕಾರ್ಯದರ್ಶಿ ಶೇಖರ್ ಶೆಟ್ಟಿ ಬಾಯಾರು ಸ್ವಾಗತಿಸಿ, ಗೌರವ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಶೆಟ್ಟಿ ಬೇಳ ಧನ್ಯವಾದವಿತ್ತರು. ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಚಾರ್ಯ ವಿನೋಬಾ ಭಾವೆಯವರ 130ನೇ ಜನ್ಮದಿನಾಚರಣೆ ಕಾರ್ಯಕ್ರಮವು ಮಂಜೇಶ್ವರ ವರ್ಕಾಡಿಯಲ್ಲಿ ನಡೆಯಿತು. ಹಿರಿಯ ಕಾಂಗ್ರೆಸ್ ಮುಖಂಡ P. ಸೋಮಪ್ಪ ಉದ್ಘಾಟಿಸಿದರು. ಆಚಾರ್ಯ ವಿನೋಬ ಭಾವೆಯವರ 130ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮ ಮಂಜೇಶ್ವರ ವರ್ಕಾಡಿಯಲ್ಲಿ ನಡೆಯಿತು. ಹಿರಿಯ ಕಾಂಗ್ರೆಸ್ ಮುಖಂಡ P. ಸೋಮಪ್ಪ ಉದ್ಘಾಟಿಸಿ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯೂ ಸ್ವತಂತ್ರ ಹೋರಾಟಗಾರ ಆಚಾರ್ಯ ವಿನೋಬ ಭಾವೆಯವರ ಭೂದಾನ ಚಳವಳಿಯಿಂದ ಪ್ರೇರಿತರಾಗಿ ಪ್ರಧಾನಿ ಇಂದಿರಾ ಗಾಂಧಿ ಭೂದಾನ ಚಳವಳಿಯನ್ನು ಜಾರಿಗೆ ತಂದರು. ಉಳುವವನೇ ಭೂಮಿಯ ಒಡೆಯ ಎಂಬ ಆಶಯ ವಿನೋಬ ಭಾವೆಯವರದ್ದಾಗಿತ್ತು ಎಂದು ಹೇಳಿದರು. ಈ ದೇಶಕ್ಕಾಗಿ ಹೋರಾಡಿದವರು ಹಾಗೂ ಅವರ ಒಂದು ಉದ್ದೇಶ ಅಂತ ಹೇಳಿದ್ರೆ ಮೊದಲಾಗಿ ಭೂಮಿ ಇಲ್ಲದವರಿಗೆ ಭೂದಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದೇಶದಾದ್ಯಂತ ಸಂಚರಿಸಿದವರು. ಅವರ ವಿನೋಬ ಭಾವೆಯವರ ಆ ಆದರ್ಶವನ್ನು ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದಲ್ಲಿ ಇವರ ಈ ಭೂದಾನ ಇದರಲ್ಲಿ ಪ್ರೇರಿತರಾಗಿ ಭೂ ಮಸೂದೆಯನ್ನು ಜಾರಿ ತಂದು ಉಳುವವನೇ ಒಡೆದನೆ ಅಂತ ಮಾಡಲಿಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಕಾನೂನು ತರಲಿಕ್ಕೆ ಈ ವಿನೋಬ ವೆಂಕಟೇಶ್ ರಾವ್ ಶಾಂತಿ ಸೇನಾ ಫೌಂಡೇಶನ್ ಪ್ರಧಾನ ಸಂಚಾಲಕ ಅರ್ಷದ್ ವರ್ಕಾಡಿ ಅಧ್ಯಕ್ಷತೆ ವಹಿಸಿದರು. ದಾಮೋದರ ಮಾಸ್ಟರ್, ಪುರುಷೋತ್ತಮ ಅರಿಬೈಲ್, ಹಮೀದ್ ಕಣಿಯೂರ್, ವಿನೋದ್ ಕುಮಾರ್ ಪಾವೂರು, ರೋನಿ ಡಿಸೋಜಾ, ಗಂಗಾಧರ K. ಪಡ್ಪಿನಕೆರೆ, ಶರ್ಮಿಳಾ ಪಿಂಟೋ, ಜಯಪ್ರಕಾಶ್ ಡಿಸೋಜಾ, ವೇದಾವತಿ ನೀರುಳಿಕೆ, ಫಿಲೋಮಿನಾ ಮೆಂತರೋ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶೈಲಜಾ ಕಳಿಯೂರ್, ರಾಜೇಶ್ ಡಿಸೋಜಾ, ಅಬುಸಾಲಿ ಗಾಂಧಿನಗರ, ರಾಜೇಶ್ ಪಳೆಯಂಗಿರಿ, ಅನೀಫ್ ಧರ್ಮನಗರ, ರಾಯಲ್ ಡಿಸೋಜಾ ಮುಂತಾದವರು ಭಾಗವಹಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಭೀಮಾ ಜ್ಯುವೆಲ್ಲರಿಯ ಭೀಮೋತ್ಸವ 2025ರ ಡ್ರಾವನ್ನು ಕಾಸರಗೋಡು ಶೋರೂಮ್ನಲ್ಲಿ ಬಹಳ ಅದ್ದೂರಿಯಾಗಿ ನಡೆಸಲಾಯಿತು. ಸಾಮಾಜಿಕ ಮಾಧ್ಯಮ ತಾರೆ ಧನ್ಯ ಎಂಬ ಹೆಲೆನಾ ಸ್ಪಾಟಾ ಡ್ರಾವನ್ನು ನಿರ್ವಹಿಸಿದರು. ಭೀಮ ಜ್ಯುವೆಲರಿಯ ಭೀಮೋತ್ಸವ 2025 ಡ್ರಾವನ್ನು ಕಾಸರಗೋಡು ಶೋರೂಮ್ನಲ್ಲಿ ಬಹಳ ಅದ್ಧೂರಿಯಾಗಿ ನಡೆಸಲಾಯಿತು. ಸಾಮಾಜಿಕ ಮಾಧ್ಯಮ ತಾರೆ ಧನ್ಯ ಎಂಬ ಹಲೆನ್ ಆಫ್ ಸ್ಪಾಟಾ ಡ್ರಾವನ್ನು ನಿರ್ವಹಿಸಿದರು. ಬಹುಮಾನವಾಗಿರುವ TVS ಜುಪಿಟರನ್ನು ಕರ್ನಕ್ಕಾಡು ನಿವಾಸಿ ಶ್ರಾವ್ಯ ಗೆದ್ದರು. ಸಮಾರಂಭದಲ್ಲಿ ಶೋರೂಮ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಸದಸ್ಯರು ಸೇರಿದಂತೆ ಅನೇಕ ಜನರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ 1988-91 ಅವಧಿಯ ವಿದ್ಯಾರ್ಥಿಗಳ ಗುಂಪು ಆಯೋಜಿಸಿದ್ದ ಒರಿಕೆಲ್ ಕೂಡಿ ಸ್ನೇಹ ತಾಳ್ವರೆಯಿಲ್ ಸಮಾಗಮ 2025 ಗಮನಾರ್ಹವಾಯಿತು. 5000 ಕಿಲೋಮೀಟರ್ ಬೈಕು ಸವಾರಿ ಮಾಡುವ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದ ಅಮೃತಾ ಜೋಶಿ ಕುಂಬಳೆ ಅವರನ್ನು ಸನ್ಮಾನಿಸಲಾಯಿತು. ಕುಂಬಳೆ ಸರಕಾರಿ ಹೈಯರ್ ಸೆಕೆಂಡರಿ ಶಾಲೆಯ 1988-91 ಅವಧಿಯ ವಿದ್ಯಾರ್ಥಿಗಳ ಗುಂಪು ಆಯೋಜಿಸಿದ್ದ ಒರಿಕೆಲ್ ಕೂಡಿ ಸ್ನೇಹ ತಾಳ್ವರೆಯಿಲ್ ಸಮಾಗಮ 2025 ಕಾಸರಗೋಡು ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ಕಾರ್ಲಾ ಉದ್ಘಾಟಿಸಿದರು. ಹಲವಾರು ದೇಶಗಳಲ್ಲಿ 5000 ಕಿಲೋಮೀಟರ್ ಬೈಕ್ ಸವಾರಿ ಮಾಡುವ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದ ಅಮೃತಾ ಜೋಶಿ ಕುಂಬಳೆ ಅವರನ್ನು ಸನ್ಮಾನಿಸಲಾಯಿತು. ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳು ದೇಶದ ಆಸ್ತಿ ಎಂದು ಅಶ್ರಫ್ ಕಾರ್ಲಾ ಹೇಳಿದರು. അവിടെ നിന്നാണ് ഈ പരിപാടിയുമായി ബന്ധപ്പെട്ട്
ഇങ്ങനൊരു പരിപാടി സംഘടിപ്പിക്കുമ്പോൾ അത് പങ്കെടുക്കുക എന്ന ഒരു ഉദ്ദേശത്തോടു കൂടി മാത്രമാണ് കടന്നുകൊണ്ടിട്ടുള്ളത്. ഇപ്പോഴും ഒരു മീറ്റിംഗ് പഞ്ചായത്തിൽ നടന്നുകൊണ്ടിരിക്കുകയാണ്. നിങ്ങൾക്കൊക്കെ അറിയാം, 60 കിലോമീറ്ററിനുള്ളിൽ ഒരു ടോൾ സ്ഥാപിക്കുക എന്നുള്ളത് കേന്ദ്ര ഗവൺമെൻറ്റിൻ്റെ നിയമമാണ്. ആ നിയമത്തെ ലംഘിച്ചുകൊണ്ട് നമ്മുടെ നാട്ടിൽ കുമ്പളയും ആലിക്കാടിയും വെച്ചൊരു കലപ്പാടിയിൽ നിന്ന് 22 കിലോമീറ്റർ കഴിഞ്ഞാൽ ആലിക്കാടിക്ക് അത്രയും ദൂരമുള്ളൂ. അവിടെ ഒരു ടോൾ ഗേറ്റ് സ്ഥാപിക്കുന്നതുമായി ബന്ധപ്പെട്ടിട്ടുള്ള എല്ലാ കക്ഷി രാഷ്ട്രീയ കൊടിനീള ഭേദങ്ങൾക്കപ്പുറത്ത് ജനകീയമായൊരു സമരം നടക്കുകയാണ്. ഒന്നാംഘട്ട സമരം കഴിഞ്ഞ് രണ്ടാമത്തെ സമരം മറ്റന്നാൾ തിങ്കളാഴ്ച 10,000 സംഘടിപ്പിച്ചുകൊണ്ട് കുമ്പളയിൽ നിന്ന് ടോൾ ഗേറ്റിലേക്കുള്ള പ്രസക്തമായ പ്രക്ഷോഭയാത്ര സംഘടിപ്പിക്കുന്നതിൻ്റെ തിരക്കിലാണ് നമ്മളൊക്കെ ഉള്ളത്. അതിലേക്ക് നിങ്ങളുടെയൊക്കെ സജീവമായ സഹകരണവും സാന്നിധ്യം ഉണ്ടാകണം ആമുഖമായി അഭ്യർത്ഥിക്കുകയാണ്. ഏതായിരുന്നാലും രണ്ടാമത് നമ്മുടെ കൂടിച്ചേരലാണ് 988. ಸತ್ತಾರ್ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಸಿದ್ದಿಕ್ BMK, ಮರಿಯಮ್ಮತ್ ನಜೀಮಾ, ಆಯಿಷಾ ಅಬ್ದುಲ್ಲಾ ಹಾಗೂ ಓಮನ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಿದರು. ಲತೀಫ್ GHL, ನೂರ್ ಜಮಾಲ್, ರಶೀದ್ ಕಾರ್ಲಾ, ಹಾರಿಫ್, ರಶೀದಾ, ನಬೀಸಾ, ಜಲಾಲ್, ಅಬ್ದುಲ್ ಹಮೀದ್ IB ಮುಂತಾದವರು ಮಾತನಾಡಿದರು. ವಿವಿಧ ಕಲಾ ಕಾರ್ಯಕ್ರಮಗಳು ಕಾರ್ಯಕ್ರಮಕ್ಕೆ ರಂಗು ತುಂಬಿದವು. ಲತೀಫ್ ಮಾಸ್ಟರ್ ಸ್ವಾಗತಿಸಿ ಮೊಯ್ದೀನ್ ಅಜೀಜ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 17 ವರ್ಷದ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ, ಓರ್ವನ ಬಂಧನ, ತಂದೆ ಮಾವನಿಗಾಗಿ ಪೊಲೀಸರ ಶೋಧ. ಕಾಸರಗೋಡು ಮೊಗ್ರಾಲ್ ಪುತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರೇನ್ ದುರಂತ, 2 ಕಾರ್ಮಿಕರ ದಾರುಣ ಸಾವು. ಅಂಚಿನಲ್ಲಿರುವ ಸಮುದಾಯಗಳ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಬೇಕು, ರಾಜ್ಯ ಭಕ್ಷ್ಯ ಕಮಿಷನ್ ಅಧ್ಯಕ್ಷ ಡಾಕ್ಟರ್ ಜಿನು ಸಕರಿಯಾ ಉಮ್ಮನ್ ಹೇಳಿಕೆ. ಇಸ್ರೇಲ್ ದಾಳಿಯನ್ನು ವಿರೋಧಿಸಿ ಡಿವೈಎಫ್ಐ ಕುಂಬಳೆ ಬ್ಲಾಕ್ ಸಮಿತಿಯ ವತಿಯಿಂದ ಪ್ರತಿಭಟನೆ, ಜಿಲ್ಲಾ ಸಮಿತಿ ಸದಸ್ಯ ಪಿ ರಂಜಿತ್ ಅವರಿಂದ ಉದ್ಘಾಟನೆ. ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ, ಫುಡ್ ಗ್ರೈನ್ಸ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ಯೂನಿಟ್ ಆಶ್ರಯದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.